ನೀನು ಹೃದಯದ ಮಾತುಗಳೆಲ್ಲ ಖಾಲಿಯಾಗುವ ತನಕ ದೇವರ ಸನ್ನಿಧಾನದಲ್ಲಿ ಎಂದಾದರೂ ಮಾತನಾಡಿದ್ದೀಯೋ? ಆತ್ಮೀಯ ಮಿತ್ರರೇ, ವಂದನೆಗಳು. ದೇವರು ಅನುಗ್ರಹಿಸಿದ ಕೃಪಾ ಸಮಯದಲ್ಲಿ ಆತನ ವಾಕ್ಯಗಳನ್ನು ಅಧ್ಯಯನ ಮಾಡಲು ಕೂಡಿ ಬಂದಿರುವಾಗ ಆತನ ನಡೆಸುವಿಕೆಗಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕೆ ಮಾನವನ ಜೀವಿತದಲ್ಲಿ ಬಿಡುಗಡೆಯ ಸಂತೋಷ, ಸಮಾಧಾನ ಇಲ್ಲ? ನಿಜವಾದ ಸಂತೋಷ, ಸಮಾಧಾನ ಎಲ್ಲಿ, ಹೇಗೆ, ಯಾರಲ್ಲಿ ಸಿಗುತ್ತದೆ? ಬನ್ನಿರಿ, ಇಂದಿನ ಅಧ್ಯಯನದ ಮೂಲಕ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದಾವೀದನು ಹಾಡಿದ ಕೃತಜ್ಞತಾ ಗೀತದ ಕುರಿತಾಗಿ ನಾವು ನೋಡಲಿದ್ದೇವೆ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು ಎಂಬುದಾಗಿ. ಪ್ರಿಯರೇ, ಈ ಭಾಗವನ್ನು ನಾವು ಮತ್ತೊಮ್ಮೆ ಕೀರ್ತನೆ 105ರಲ್ಲಿ ನೋಡುತ್ತೇವೆ. ಕೀರ್ತನೆ 105 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೇವರ ಕುರಿತು ಮಾತನಾಡಿ ಆತನ ವಾಕ್ಯವನ್ನು ಪ್ರಸಾರ ಮಾಡಬೇಕಾಗಿದೆ. ಆದರೆ ದುರದೃಷ್ಟವಶಾತ್ ಹೆಚ್ಚಿನ ಕ್ರೈಸ್ತರಿಗೆ ದೂರದರ್ಶನದಲ್ಲಿನ ಜಾಹೀರಾತುಗಳ ಕುರಿತಾಗಿ ಹೆಚ್ಚು ತಿಳಿದಿರುತ್ತದೆ ಹೊರತು ದೇವರ ವಾಕ್ಯದ ಕುರಿತಾಗಿ ಅಲ್ಲ. ನಮ್ಮಲ್ಲಿರುವ ಅನೇಕ ಪ್ರಸಂಗಿಗಳಿಗೂ ಕೂಡ ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಆಟೋಟ ಸ್ಪರ್ಧೆಗಳ ಕುರಿತು ತಿಳಿದಿರುತ್ತದೆ. ಪ್ರಿಯ ಸ್ನೇಹಿತರೆ, ದಯವಿಟ್ಟು ದೇವರಿಗಾಗಿ ದೇವರ ವಾಕ್ಯದಲ್ಲಿ ತೊಡಗಿರಿ. ಕ್ರಿಸ್ತನಲ್ಲಿರುವ ಬಿಡುಗಡೆಯ ಕುರಿತಾಗಿ ತಿಳಿದುಕೊಳ್ಳಿರಿ. ಕರ್ತನಲ್ಲಿ ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ ಎಂಬುದಾಗಿ. ಪ್ರಿಯರೇ, ದೇವರು ಪೂರ್ವಕಾಲದಿಂದಲೂ ತನ್ನ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದಾನೆ, ಈಗಲೂ ನಡೆಸುತ್ತಿದ್ದಾನೆ. ಈ ಚಿಕ್ಕ ಭೂಮಿಯನ್ನು ಆತನು ಬಿಟ್ಟು ಬಿಡಲಿಲ್ಲ. ಈಗಲೂ ಜಗತ್ತಿನ ವ್ಯವಹಾರಗಳಲ್ಲಿ ಆತನ ಕಾರ್ಯವನ್ನು ನಾವು ಕಾಣಬಹುದು. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ ಎಂಬುದಾಗಿ. ಪ್ರಿಯರೇ, ಹಾಡುವುದು ದೇವಸ್ತುತಿಯ ಪ್ರಮುಖ ಭಾಗವಾಗಿದೆ. ನಾನು ಒಳ್ಳೆ ಹಾಡುಗಾರನಲ್ಲದಿದ್ದರೂ ದೇವರಿಗಾಗಿ ಸ್ವರವೆತ್ತಬಹುದು. ನಾನು ಬಹಿರಂಗವಾಗಿ ಎಲ್ಲೂ ಹಾಡುವುದಿಲ್ಲ, ಆದರೆ ಒಬ್ಬನೇ ವಾಹನ ಚಲಾಯಿಸುವಾಗ ನನ್ನಷ್ಟಕ್ಕೆ ಹಾಡುತ್ತೇನೆ. ಆ ಹಾಡು ನನಗೇನೇ ಇಂಪಾಗಿ ಕೇಳುವುದಿಲ್ಲ, ಆದರೆ ದೇವರನ್ನು ಸ್ತುತಿಸಲು ಇಚ್ಛಿಸುತ್ತೇನೆ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ, ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ದೇವರ ಬಳಿಗೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂದು. ಪ್ರಿಯರೇ, ನಾವು ರಕ್ಷಣೆಗಾಗಿ ಕ್ರಿಸ್ತನ ಬಳಿಗೆ ಬಂದು ಆತನನ್ನು ನಮ್ಮ ರಕ್ಷಕನನ್ನಾಗಿ ನಂಬಿ ಸ್ವೀಕರಿಸಬೇಕು. ನಮಗೆ ರಕ್ಷಣೆಯಾಗುತ್ತದೆಂದು ದೇವರು ಹೇಳಿದ್ದಾನೆ. ನಾವು ದೇವರನ್ನೂ ಆತನ ಬಲವನ್ನು ಆಶ್ರಯಿಸಿ ಆತನ ದರ್ಶನವನ್ನು ಅಪೇಕ್ಷಿಸಬೇಕು. ಪ್ರಿಯ ಸ್ನೇಹಿತನೇ, ನೀನು ದಿನಾಲೂ ಆತನ ದರ್ಶನವನ್ನು ಬಯಸುತ್ತೀಯ? ಬೆಳಿಗ್ಗೆ ಎದ್ದ ಕೂಡಲೇ ನಿನ್ನ ಮೊದಲ ಯೋಚನೆ ಏನಾಗಿರುತ್ತದೆ?
ರಾತ್ರಿ ಮಲಗುವ ಮೊದಲು ಕೊನೆ ಯೋಚನೆ ಏನಾಗಿರುತ್ತದೆ? ದಿನವಿಡೀ ದೇವರ ಕುರಿತಾಗಿ ಯೋಚಿಸುತ್ತೀಯಾ? ಇಲ್ಲವೇ ನಿನ್ನ ಕೆಲಸಕ್ಕೆ, ಶಾಲೆಗೆ, ಸಾಮಾಜಿಕ ಸ್ಥಳಕ್ಕೆ ಹೋಗುವಾಗ ಆತನನ್ನು ಬಿಟ್ಟು ಬಿಡುತ್ತೀಯಾ? ಪ್ರಿಯ ಸ್ನೇಹಿತನೇ, ನಿನ್ನನ್ನು ನೀನು ಪರೀಕ್ಷಿಸಿಕೊಂಡರೆ ಎಷ್ಟೋ ಒಳ್ಳೆಯದು. 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನ ಅದ್ಭುತ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಹವಾಯಿ ದ್ವೀಪಕ್ಕೆ ಹೋಗಿ ಅಲ್ಲಿ ನೋಡುವುದಾದರೆ ದೇವರ ಅದ್ಭುತಗಳನ್ನು ನಾವು ಗಮನಿಸಬಹುದು. ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತಾನೆ. ತುಂಬ ಬೆಳಕು, ದೊಡ್ಡ ಸೂರ್ಯ, ಮಹಾಪರ್ವತಗಳು, ಆ ಸೂರ್ಯನು ಮುಳುಗುವಂತೆ ಮಾಡಿ ನಾವು ಆನಂದಿಸುವಂತೆ ಅದ್ಭುತವಾದ ಬಣ್ಣಗಳನ್ನುಂಟು ಮಾಡುತ್ತಾನೆ. ಪ್ರಿಯರೇ, ದಾವೀದನು ದೇವರ ಅದ್ಭುತ ಸೃಷ್ಟಿಯ ಕುರಿತು ಹೇಳುತ್ತಾನೆ. ಆತನ ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತಾನೆ. ಮುಂದಕ್ಕೆ ನೋಡೋಣ. 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಆತನ ಅದ್ಭುತ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಯೆಹೋವನೆಂಬಾತನೇ ನಮ್ಮ ದೇವರು, ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಸಕಲ ವಿಚಾರಗಳನ್ನು ತೀರ್ಮಾನಿಸುವನಾಗಿದ್ದಾನೆ. ಈಗಲೂ ಆತನು ತೀರ್ಮಾನಿಸುವವನೇ ಆಗಿದ್ದಾನೆ. ಮಾನವ ವ್ಯವಹಾರಗಳಲ್ಲಿ ಆತನ ಹಸ್ತಕ್ಷೇಪ ಇದ್ದೇ ಇರುತ್ತದೆ. ಸೈತಾನನು ಇಹಲೋಕಾಧಿಪತಿಯಾಗಿದ್ದಾನೆ, ಸರಿ. ಈ ಯುಗದಲ್ಲಿ ದೇವರು ಅವನಿಗೆ ಸ್ವಲ್ಪ ಅಧಿಕಾರ ಕೊಟ್ಟಿದ್ದಾನೆ. ಮಹಾಸಂಕಟ ಕಾಲದಲ್ಲಿ ಅವನು ಬಿಡುಗಡೆ ಮಾಡಲ್ಪಡುತ್ತಾನೆ. ಆದರೆ ಇದರ ಅರ್ಥ ದೇವರು ನಿಯಂತ್ರಣದಲ್ಲಿಲ್ಲವೆಂದಲ್ಲ. ದೇವರು ನ್ಯಾಯ ತೀರಿಸುವನಾದ್ದರಿಂದ ಸೈತಾನನನ್ನು ಬಂಧಿಸಿ ಅವನ ಕೆಲಸಗಳನ್ನೆಲ್ಲ ಲಯ ಮಾಡುತ್ತಾನೆ. 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನು 1000 ತಲೆಗಳವರೆಗಿರುವವರಿಗೂ ಮಾಡಿದ ವಾಗ್ದಾನ, ಆತನ ಒಡಂಬಡಿಕೆ, ಇವುಗಳನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳಿರಿ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಈಸಾಕನಿಗೆ ಆಣೆಯಿಟ್ಟನು. ಅದು ರಾಜಶಾಸನದಂತಿರುವುದೆಂದು ಯಾಕೋಬನಿಗೂ, ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲನಿಗೂ ಮಾತು ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಅನೇಕರು ಕಡಿಮೆಯಾಗಿ ಭಾವಿಸುತ್ತಾರೆ. ಆದರೆ ದಾವೀದನು ಹಾಗೆ ಮಾಡುವುದಿಲ್ಲ. ನಿತ್ಯವೂ ಅವುಗಳ ಕುರಿತು ಮಾತನಾಡಿಕೊಳ್ಳೋಣ ಎಂದು ಹೇಳುತ್ತಾನೆ. ದೇವರ ಒಡಂಬಡಿಕೆಗಳು ಈಗಲೂ ಪ್ರಾಮುಖ್ಯವಾದವುಗಳೇ ಆಗಿವೆ. ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡನು, ಅದಕ್ಕೆ ತಪ್ಪಲಿಲ್ಲ. ನಾವು ಈಗ ಪವಿತ್ರ ದೇಶವೆಂದು ಕರೆಯುವ ಪ್ರದೇಶವನ್ನು ಅಬ್ರಹಾಮನಿಗೂ ಅವನ ಸಂತತಿಯವರಿಗೂ ಕೊಡುತ್ತೇನೆಂದು ದೇವರು ಹೇಳಿದ್ದಾನೆ. ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾನೆ. ದೇವರ ಹಸ್ತವು ಅವರಿಗೆ ದಯಪಾಲಿಸಿದ ಆ ದೇಶವನ್ನು ಅವರು ಹೊಂದುವಾಗ ಅವರು ಯಾರಿಗೂ ಭಯಪಡುವ ಅಗತ್ಯವಿಲ್ಲ. ಯಾಕೆಂದರೆ ಪ್ರತಿಯೊಬ್ಬನೂ ಅವನವನ ದ್ರಾಕ್ಷೆ ತೋಟದಲ್ಲಿ ಅವನದೇ ಅಂಜೂರದ ಮರದಡಿ ಇರುತ್ತಾನೆ. ಅಂದರೆ ಜನರು ತಮ್ಮ ಆಸ್ತಿಗಳನ್ನು ತಾವೇ ಹೊಂದಿಕೊಂಡಿರುತ್ತಾರೆ. ಎಲ್ಲ ಭೂಮಿಯು ದೇವರಿಗೆ ಸೇರಿದ್ದು, ಆತನು ಅದನ್ನು ಮಾನವರಿಗೆ ತನ್ನ ಹೆಸರಿನಲ್ಲಿ ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಅಬ್ರಹಾಮನೊಂದಿಗೂ ಅವನ ಸಂತತಿಯವರೊಂದಿಗೂ ಒಡಂಬಡಿಕೆ ಮಾಡಿಕೊಂಡಂತೆ ನಮ್ಮ ಸಂಗಡಲೂ ಮಾಡಿಕೊಂಡಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕೊಡುತ್ತೇನೆಂದಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಆತನ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ದೇಶದ ಕುರಿತಾಗಿ ದೇವರು ತನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆಂಬುದನ್ನು ದಾವೀದನು ತಿಳಿದಿದ್ದನು. 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀವು ಇನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳೂ ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನೂ ಮಾಡಬಾರದು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಭುಗಳು ಯಾತ್ರಿಕರಂತೆ ಸಂಚರಿಸುವಾಗ ದೇವರ ಹಸ್ತವು ಅವರನ್ನು ಕಾಯುತ್ತಿತ್ತು.
ಇದು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಸಂಬಂಧಿಸಿದಾಗಿತ್ತು. ಆದರೆ ಅದು ನಮಗೂ ಅನ್ವಯಿಸುವಂಥದ್ದಾಗಿದೆ. ದೇವರ ಅಭಿಷಿಕ್ತನ ಮೇಲೆ ಕೈ ಹಾಕಲಾಗಲಿ, ಅವನ ಕುರಿತು ಮಾತನಾಡಲಾಗಲಿ ನಾವು ಹೋಗಬಾರದು. ಪ್ರಿಯ ಸ್ನೇಹಿತನೇ, ನಿನ್ನ ಸಭಾಪಾಲಕರ ಅಥವಾ ಸೇವಕರ ಕುರಿತು ಟೀಕಿಸುವ ಮೊದಲು ಅದರಿಂದ ದೇವರ ಕಾರ್ಯಕ್ಕೆ ಸಹಾಯವಾಗುತ್ತದೋ ಅಥವಾ ತೊಂದರೆಯಾಗುತ್ತದೋ ಎಂದು ಸ್ವಲ್ಪ ಯೋಚಿಸು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸುತ್ತೆನೂ ಆಗಿದ್ದಾನೆ. ಎಲ್ಲಾ ದೇವತೆಗಳಲ್ಲಿ ಆತನೇ ಭಯಂಕರನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳ ಬಿಡುಗಡೆಗಾಗಿ ಇಡೀ ಸೃಷ್ಟಿಯೇ ನರಳಾಟದಲ್ಲಿ ಕಾಯುತ್ತಾ ಇದೆ. ಎಲ್ಲಾ ಸೃಷ್ಟಿಗೂ ಬಿಡುಗಡೆಯಾಗುವ ದಿನವೂ ಬರಲಿದೆ. ಆಗ ನಾವು ಹಿಂದೆಂದೂ ಕೇಳಿರದ ಸುಂದರ ಗೀತವನ್ನು ಕೇಳಲಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನಮಂಡಲವನ್ನು ನಿರ್ಮಿಸಿದವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೊಂಬೆ ಎಂಬುದರ ಇಬ್ರಿಯ ಮೂಲದ ಶಬ್ದ ಎಲೀಲ್ ಎಂದು. ಅದರ ಅರ್ಥ ಯಾವುದಕ್ಕೂ ಬಾರದ್ದು ಎಂದು. ಬೊಂಬೆಗಳೆಲ್ಲ ವ್ಯರ್ಥವೇ, ಅವು ಕೇವಲ ಮರ, ಕಲ್ಲು, ಲೋಹದ ತುಂಡುಗಳಷ್ಟೇ. ಅದು ಪ್ರಾಣಿ, ವಸ್ತು, ಸಸ್ಯ ಯಾವುದರದ್ದಾದರೂ ಆಗಿರಬಹುದು. ಆದರೆ ಅವುಗಳ ಎದುರಿಗೆ ಯೆಹೋವನನ್ನು ಸೃಷ್ಟಿಕರ್ತನೆಂದು ಗುರುತಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನ ಸಾನ್ನಿಧ್ಯದಲ್ಲಿ ಮಾನಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳೂ ಇರುತ್ತವೆ. ಭೂಜನಾಂಗಗಳೇ, ಬಲಪ್ರಭಾವಗಳು ಯೆಹೋವನವೇ, ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರ ಅರ್ಥ ಸುಂದರವಾದ ದೇವಾಲಯವೊಂದರಲ್ಲಿ ಆತನನ್ನು ಆರಾಧಿಸಬೇಕೆಂದಲ್ಲ. ಪರಿಶುದ್ಧತ್ವದ ಭೂಷಣದೊಂದಿಗೆ ಆತನನ್ನು ಆರಾಧಿಸತಕ್ಕದ್ದು. ದೇವರನ್ನು ಆರಾಧಿಸುವುದೆಂದರೇನೆಂದೇ ನಮ್ಮಲ್ಲನೇಕರಿಗೆ ತಿಳಿದಿಲ್ಲ. ಈ ಗೀತದ ಭಾಗವನ್ನು ಓದುವಾಗ ಆಮೇನ್ ಎಂದಾಗಲಿ, ದೇವರಿಗೆ ಮಹಿಮೆಯಾಗಲಿ ಎಂದಾಗಲಿ ಉದ್ಗಾರ ನಿಮ್ಮಲ್ಲುಂಟಾಗುವುದಿಲ್ಲವೇ? ಆತನು ಎಷ್ಟೊಂದು ಅದ್ಭುತನೂ ನೋಡಿರಿ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಎಲ್ಲ ಭೂನಿವಾಸಿಗಳೇ, ಆತನ ಮುಂದೆ ನಡುಗಿರಿ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಗಗನಮಂಡಲವು ಹರ್ಷಿಸಲಿ, ಭೂಲೋಕವೂ ಸಂತೋಷಿಸಲಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ದಿನವೂ ಬರಲಿದೆ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭೂನಿವಾಸಿಗಳಿಗೆ ನ್ಯಾಯ ತೀರಿಸುವುದಕ್ಕೆ ಬರುವ ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ. ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ ಮತ್ತು ವನದ ಮರಗಳು ಉತ್ಸಾಹಧ್ವನಿ ಮಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವೃಕ್ಷಗಳು ಹಾಡಲಿವೆ. ನಾನು ಆ ದಿನಕ್ಕಾಗಿ ಕಾಯುತ್ತಾ ಇದ್ದೇನೆ. ಮರಗಳು ಹಾಡುತ್ತವೆಂದು ನಿನಗೆ ಹೇಗೆ ಗೊತ್ತು ಎಂದು ಯಾರಾದರೂ ಕೇಳಬಹುದು. ನನಗೆ ಗೊತ್ತಿಲ್ಲ. ಆದರೆ ಆ ದಿನಕ್ಕೆ ನಾವು ಬಂದಾಗ ನನಗೂ ನಿಮಗೂ ಅದು ತಿಳಿಯುವುದು. ಅದೊಂದು ಅದ್ಭುತವಾದ ಸಂಗತಿಯಾಗಿದೆ. ಅದೆಲ್ಲವೂ ದೇವರ ಮಹಿಮೆಗಾಗಿಯೇ ನಡೆಯುತ್ತದೆ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂಬುದಾಗಿ. ಪ್ರಿಯರೇ, ದೇವರಲ್ಲಿ ಕೃಪೆಗೆ ಕೊರತೆಯಿಲ್ಲ. ನನಗೆ ಬೇಕಾಗಿರುವುದು ಆತನ ಕೃಪೆಯೇ. ನಿನಗೂ ಆತನ ಕೃಪೆ ಬೇಕಾಗಿದೆ. ಆತನಲ್ಲಿ ಅದು ಅಪಾರವಾಗಿದೆ. ನೀನು ಇಂದೇ ಆತನ ಬಳಿಗೆ ಯಾಕೆ ಹೋಗಬಾರದು? ನಿನಗೆ ಬೇಕಾದ ಕೃಪೆ ಆತನಲ್ಲಿದೆ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 35ನೇ ವಚನದಿಂದ 40ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ನಮ್ಮ ಸಹಾಯಕನಾಗಿರುವ ದೇವರೇ, ನಮ್ಮನ್ನು ರಕ್ಷಿಸು. ಅನ್ಯಜನಗಳಲ್ಲಿ ಚದರಿರುವ ನಮ್ಮನ್ನು ಬಿಡಿಸಿ ಕೂಡಿಸು. ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳಪಡುವೆವು ಅನ್ನಿರಿ. ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯುಗಯುಗಾಂತರಗಳವರೆಗೂ ಕೊಂಡಾಟವಾಗಲಿ ಎಂಬುದೇ. ಅವರು ಹೀಗೆ ಹಾಡಿದ್ದಕ್ಕೆ ಸರ್ವಜನರು ಆಮೇನ್ ಎಂದು ಯೆಹೋವನನ್ನು ಸ್ತುತಿಸಿದರು. ದಾವೀದನು ಯೆಹೋವನ ನಿಬಂಧನ ಮಂಜೂಷದ ಮುಂದೆ ಪ್ರತಿದಿನವೂ ಆರಾಧನೆ ನಡೆಸುತ್ತಿರುವುದಕ್ಕೋಸ್ಕರ ಆಸಾಫನನ್ನು, ಅವನ ಸಹೋದರರನ್ನು, ಬಾಗಲು ಕಾಯುವುದಕ್ಕೋಸ್ಕರ ಯೆದುತೂನನ ಮಗನಾದ ಓಬೇದೆದೋಮ್, ಹೋಸ ಇವರನ್ನು, ಇವರ 68 ಮಂದಿ ಸಹೋದರರನ್ನು ಅಲ್ಲೇ ಇರಿಸಿದನು. ಯಾಜಕನಾದ ಚಾದೋಕನನ್ನು, ಅವನ ಸಹೋದರರನ್ನು ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದ ಯೆಹೋವನ ಗುಡಾರದ ಬಳಿಯಲ್ಲಿ ಇರಿಸಿದನು. ಅವರು ಪ್ರತಿದಿನವೂ ಪ್ರಾತಃಕಾಲ ಸಾಯಂಕಾಲಗಳಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಮಾಡಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲ್ಯರಿಗೆ ವಿಧಿತವಾದದ್ದೆಲ್ಲವನ್ನೂ ನೆರವೇರಿಸಬೇಕಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ದೇವರಿಗಾಗಿ ಮಾರ್ಗ ತೆರೆದಿಟ್ಟರು. ಸೌಲನ ಆಳ್ವಿಕೆಯ ಕಾಲದಲ್ಲಿ ದೇವರಿಗೆ ಆರಾಧನೆ ಯಜ್ಞಗಳು ಸಲ್ಲಿಸಲ್ಪಡುತ್ತಿರಲಿಕ್ಕಿಲ್ಲ. ದಾವೀದನು ಈಗ ಅದನ್ನೆಲ್ಲ ಕ್ರಮಪಡಿಸುತ್ತಿದ್ದನು. ಈಗ ಮಂಜೂಷವು ಯೆರೂಸಲೇಮಿನಲ್ಲಿತ್ತು. ಈ ಮಂಜೂಷದ ಎದುರಿನಲ್ಲಿ ನಿತ್ಯವೂ ಸೇವೆ ಸಲ್ಲಿಸತಕ್ಕವರನ್ನು ನೇಮಕ ಮಾಡುತ್ತಾನೆ. ಪ್ರಿಯರೇ, ದಾವೀದನ ಆಡಳಿತದ ಮುಖ್ಯಸ್ಥನು ಯಾರೆಂದು ಇಲ್ಲಿ ತಿಳಿಸಲ್ಪಟ್ಟಿಲ್ಲ, ಅಥವಾ ಖಜಾಂಚಿಯಾಗಲಿ ಮಂತ್ರಿಯಾಗಲಿ ಯಾರೂ ಎಂದು ಗೊತ್ತಿಲ್ಲ. ಆದರೆ ಮಂಜೂಷದ ಮೇಲ್ವಿಚಾರಕರು ಯಾರೆಂದು, ದೇವರ ಆರಾಧನೆ ಯಾರು ನಡೆಸುತ್ತಾರೆಂದು, ಆತನ ರಾಜ್ಯದ ಆತ್ಮಿಕ ಸಂಗತಿಗಳನ್ನು ಯಾರು ನೋಡಿಕೊಳ್ಳುತ್ತಾರೆಂಬುದು ಇಲ್ಲಿ ತಿಳಿಸಲ್ಪಟ್ಟಿದೆ. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರ ಬಳಿಯಲ್ಲಿ ಯೆಹೋವನನ್ನು ಆತನ ಶಾಶ್ವತವಾದ ಕೃಪೆಗೋಸ್ಕರ ಸ್ತುತಿಸುವುದಕ್ಕೆ ಹೇಮಾನ್, ಯೆದುತೂನರು, ಹೆಸರಾಗಿ ನೇಮಿಸಲ್ಪಟ್ಟ ಬೇರೆ ಜನರು ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನನ್ನು ನಾವು ಸ್ತುತಿಸಲು ಕಾರಣ ಇದೇ ಆಗಿದೆ. ಆತನ ಕೃಪೆಯು ಶಾಶ್ವತವಾದದ್ದು. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 42 ಮತ್ತು 43ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೇಮಾನ್, ಯೆದುತೂನರ ಹತ್ತಿರ ವಾದ್ಯಗಾರರಿಗೋಸ್ಕರ ತುತ್ತೂರಿ, ತಾಳ ಮೊದಲಾದ ದೇವಕೀರ್ತನಾ ಸಾಹಿತ್ಯಗಳಿದ್ದವು. ಯೆದುತೂನನ ಮಕ್ಕಳು ದ್ವಾರಪಾಲಕರಾಗಿ ನೇಮಿಸಲ್ಪಟ್ಟರು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೋಸ್ಕರ ಹೋದನು ಎಂಬುದಾಗಿ. ಪ್ರಿಯರೇ, ಇಲ್ಲಿಗೆ 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರು ನಮ್ಮ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಮುಂದಕ್ಕೆ ನಾವು 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಮುಂದುವರಿಸೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನು, ದೇವಾಲಯವು ಎಂಬುದಾಗಿ. ಪ್ರಿಯರೇ, ದೇವರಿಗಾಗಿ ಆಲಯವೊಂದನ್ನು ಕಟ್ಟಬೇಕೆಂಬ ದಾವೀದನ ಆಶೆಯು ದೇವರಿಗೆ ಇಷ್ಟವಾದದ್ದರಿಂದ ಈ ಇಡೀ ವೃತ್ತಾಂತವು 2ನೇ ಸಮುವೇಲನ ಪುಸ್ತಕದ 7ನೇ ಅಧ್ಯಾಯದಲ್ಲಿಯೂ ಹೇಳಲ್ಪಟ್ಟಿದೆ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದಾವೀದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ. ಯೆಹೋವನ ನಿಬಂಧನ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು ಎಂಬುದಾಗಿ. ಒಂದು ವೇಳೆ ಹಿಂದಿನ ರಾತ್ರಿ ಅಲ್ಲಿ ಮಳೆ ಬಂದಿರಬಹುದು. ಮಳೆ ಹನಿಗಳ ಶಬ್ದ ಕೇಳುವಾಗ ಮಂಜೂಷವು ಗುಡಾರದಲ್ಲಿರುವುದು ದಾವೀದನ ನೆನಪಿಗೆ ಬಂದಿರಬಹುದು. ಆಗ ದಾವೀದನು ನಾತಾನನಿಗೆ, ನಾನು ದೇವರಿಗಾಗಿ ಆಲಯವೊಂದನ್ನು ಕಟ್ಟಬೇಕು ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ನಾತಾನನು ದಾವೀದನಿಗೆ, ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು ಎಂಬುದಾಗಿ. ಪ್ರಿಯರೇ, ನಾತಾನನು ತನ್ನ ಮನಸ್ಸಿಗೆ ಸರಿ ತೋರಿದ್ದನ್ನು ಹೇಳಿದನು. ನನಗೆ ಅವನ ಮೇಲೆ ಕನಿಕರ ಉಂಟಾಗುತ್ತದೆ. ಈ ದೇವರ ಪ್ರವಾದಿಯ ಅಭಿಪ್ರಾಯ ತಪ್ಪಾಗಿತ್ತು. ದೇವರು ಅವನನ್ನು ತಿದ್ದಬೇಕಾಯಿತು. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ, ನೀನು ನನಗೆ ಆಲಯವನ್ನು ಕಟ್ಟಬಾರದು.
ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರಗಳಲ್ಲಿ ವಾಸಿಸುತ್ತಾ ಇದ್ದೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಯಾವಾಗಲೂ ತನ್ನ ಜನರೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಆದ್ದರಿಂದಲೇ ಆತನು ನಮ್ಮ ಸ್ವರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು. ಹಳೆ ಒಡಂಬಡಿಕೆಯಲ್ಲಿ ಜನರು ಗುಡಾರಗಳಲ್ಲಿ ವಾಸಿಸುತ್ತಿದ್ದರಿಂದ ಆತನು ತನ್ನ ಜನರನ್ನು ಗುಡಾರಗಳಲ್ಲೇ ಸಂಧಿಸುತ್ತಿದ್ದನು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗೆಲ್ಲ ನನ್ನ ಜನರಾದ ಇಸ್ರಾಯೇಲ್ಯರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ನ್ಯಾಯಸ್ಥಾಪಕನನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲ ಎಂದು ಕೇಳಿದನೋ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ವಾಗ್ದಾತ ದೇಶದಲ್ಲಿ ಸೇರಿಕೊಂಡು ತಮಗೆ ಶಾಶ್ವತ ಮನೆಗಳನ್ನು ಕಟ್ಟಿಕೊಂಡಾಗ ಶಾಶ್ವತ ದೇವಾಲಯವು ಕಟ್ಟಲ್ಪಟ್ಟಿರಲಿಲ್ಲ. ನನಗೆ ದೇವದಾರು ಮರದ ದೇವಾಲಯವನ್ನು ಏಕೆ ಕಟ್ಟಲಿಲ್ಲ ಎಂದು ನಾನು ಹೇಳಲಿಲ್ಲ ಎಂದು ದೇವರು ಹೇಳುತ್ತಿದ್ದಾನೆ. ಆದರೆ ಈ ಆಶೆಯು ದಾವೀದನ ಹೃದಯದಲ್ಲಿ ಹುಟ್ಟಿತು. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಈಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾತಾನನು ದಾವೀದನಿಗೆ ಒಂದು ಸಂದೇಶವನ್ನು ತಿಳಿಸಲು ದೇವರು ಹೇಳುತ್ತಾನೆ. ದೇವರ ಮಾತಿನ ಸಾರಾಂಶ ಹೀಗಿದೆ: ನೀನು ಬಂದಿರುವ ನಿನ್ನ ಹಿಂದಿನ ದಿನಗಳನ್ನು ನೀನು ಮರೆಯಬಾರದು. ನಾನು ನಿನ್ನನ್ನು ಅಲ್ಲಿಂದ ಹೆಕ್ಕಿ ತೆಗೆದುಕೊಂಡೆನು. ನೀನು ಒಬ್ಬ ಕುರುಬ ಹುಡುಗನಾಗಿದ್ದಿ. ನಾನು ನಿನ್ನನ್ನು ನನ್ನ ಜನರಿಗೆ ಅರಸನನ್ನಾಗಿ ಮಾಡಿದ್ದೇನೆ. ಪ್ರಿಯರೇ, ದೇವರು ದಾವೀದನನ್ನು ಲೋಕದ ಶ್ರೇಷ್ಠ ವ್ಯಕ್ತಿಗಳಂತೆ ಮಾಡಿದ್ದಾನೆ. ದಾವೀದನು ಚರಿತ್ರೆಯಲ್ಲೇ ಒಬ್ಬ ಶ್ರೇಷ್ಠ ವ್ಯಕ್ತಿಯಾದನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಹೌದು, ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ, ಆತನ ಹೆಸರನ್ನು ನಂಬಿಕಿಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಡುವುದು. ಹೌದು ಪ್ರಿಯರೇ, ನಾವು ಕೂಡ ದೇವರ ಜೊತೆ ಇರುವುದಾದರೆ ನಾವು ಈ ಲೋಕದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಆತನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ದೇವರ ವಾಕ್ಯ ನಾವು ಕೇಳಿರುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ದೇವರ ಜೊತೆ ಇರೋಣ, ದೇವ ಮಹಿಮೆಗಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನವು ನಮಗೆ ಎಷ್ಟೊಂದು ಪ್ರಯೋಜನವಾಗಿದೆಯಲ್ಲವೇ? ಅನೇಕರು ಈ ಮೊದಲು ಇದನ್ನು ಬಿಟ್ಟದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿರಬಹುದು. ದೇವರು ತನ್ನ ವಾಕ್ಯದಲ್ಲಿ ತಿಳಿಸುತ್ತಿರುವ ಸತ್ಯಕ್ಕೆ ವಿಧೇಯರಾಗೋಣ. ದೇವ ಭಯ ಭಕ್ತಿಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನೀನು ಮಾನವರಾದ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಿ. ಹೌದು ಸ್ವಾಮಿ, ನಾವು ಪಾಪದಲ್ಲಿ ಬಿದ್ದಾಗಲೂ ನಿನ್ನ ಮಗನನ್ನೇ ಕಳಿಸಿಕೊಟ್ಟು ನಮ್ಮ ರಕ್ಷಣಾರ್ಥವಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ನೀಡಲು ಆತನನ್ನು ನೀನು ಸಿದ್ಧಪಡಿಸಿದ್ದಿ. ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ನೀನು ಅನುಗ್ರಹಿಸುತ್ತಿರುವ ವಾಕ್ಯವನ್ನು ಕೇಳಿ ರಕ್ಷಣೆಯ ಜೀವಿತಕ್ಕೆ ನಡೆಯುವಂತೆ ಕೃಪೆಯನ್ನು ಅನುಗ್ರಹಿಸು. ನೀನು ಅದನ್ನು ಬಹುವಾಗಿ ನಿರೀಕ್ಷಿಸುವವನಾಗಿದ್ದಿ. ಅದರಂತೆ ನಾವು ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೇ, ಆಮೇನ್. ಪ್ರಿಯರೇ, ನಿಜವಾದ ಬಿಡುಗಡೆ ಕ್ರಿಸ್ತನಿಂದಲೇ. ಈ ಸತ್ಯವನ್ನು ಇತರರಿಗೂ ತಿಳಿಯಪಡಿಸಿರಿ. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ತಪ್ಪದೆ ಕರೆ ಮಾಡಿರಿ. ವಂದನೆಗಳು.